ಏನಾಯ್ತು ಹರ್ಷ? ಏನು? ಭಾಗ್ಯ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ, ಮಾತಾಡ್ಸ್ಕೊಂಡ್ ಬರೋಣ. ನಾನ್ ಬರಲ್ಲ. ಅದ್ಯಾಕ್ ಹರ್ಷ? ನನ್ಗಿಷ್ಟ ಇಲ್ಲ, ನೀನೋಗು. ಮಿತ್ರ ನಮ್ ಫ್ರೆಂಡ್ ಹರ್ಷ. ಮಿತ್ರ ಮದ್ವೆ ಅಂತ ನೀನೇ ಅಲ್ವಾ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಅದಕ್ಕೆ ನಮ್ ಫ್ರೆಂಡ್ ನ ಮದ್ವೆ ಆಗೋ ಹುಡ್ಗಿನ ಮಾತಾಡಿಸ್ಬೇಕು ಅನ್ನೋದು ಸಂಸ್ಕಾರ ಅಲ್ಲ, ಅದ್ ನಿನ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ಮದುವೆ ಮಾಡ್ಕೊಂಡು ಹಳ್ಳಕ್ ಬೀಳ್ತಾನೆ ಅಂತ ಆ ಮಿತ್ರಂಗೆ ಗೊತ್ತಿಲ್ಲ. ನೀನ್ ಬದ್ಲಾಗಲ್ಲ. ಮಿತ್ರ, ಪೂಜಾ, ನೀನಿಲ್ಲಿ? ನೀನಂತೂ ನಿನ್ ಮದ್ವೆ ಕರೀಲಿಲ್ಲ. ಆ ವಿಷಯ ಇವನಿಂದ ನನಗೆ ಗೊತ್ತಾಯ್ತು. ಎಷ್ಟೇ ಆದ್ರೂ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಇವಾಗ ನೀನ್ ಮದ್ವೆ ಕರ್ದಿಲ್ಲ ಅಂತ ನಾವು ಮದ್ವೆಗೆ ಬರ್ದೇ ಇರಕ್ಕಾಗತ್ತಾ? ಹಾಗೆಲ್ಲ ಏನೂ ಇಲ್ಲ ಪೂಜಾ. ಆಕ್ಚುಲಿ ಸಡನ್ ಆಗಿ ಇದೆಲ್ಲ. ಸಾಕು, ನೀವಿಬ್ರು ಸರಿಯಾಗಿದ್ದೀರಾ. ಇವನಂತೂ ಗಿಫ್ಟ್ ತಗೊಳೋದಕ್ಕೆ ಶಾಪ್ ತನಕ ಬಂದಿದ್ದ. ಈಗ ಒಳಗಡೆ ಬಾ ಅಂತಂದ್ರೆ ನನ್ಗಿಷ್ಟ ಇಲ್ಲ, ನೀನ್ ಹೋಗು ಅಂತ ಹೇಳ್ತಿದ್ದಾನೆ. ಇವನ್ ಬಗ್ಗೆ ನಿನಗೆ ಗೊತ್ತೇ ಇದೆ ತಾನೇ? ಚೆನ್ನಾಗ್ ಗೊತ್ತು. ಸರಿ, ನೀವಿಬ್ರು ಇಲ್ಲೇ ಮಾತಾಡ್ತಾ ಇರಿ, ನಾನು ಹೋಗಿ ಗಿಫ್ಟ್ ಕೊಟ್ಟು ಬರ್ತೀನಿ. ಲೋ, ಇವಾಗ್ಲಾದ್ರೂ ಯೋಚನೆ ಮಾಡೋ. ಹಾಯ್ ಭಾಗ್ಯ. ನಾನ್ ಯಾರು ಅಂತ ನಿನಗೆ ಗೊತ್ತಾ? ನಂಗೊತ್ತು. ಸಂಜು, ನೀನ್ ಸುಮ್ನಿರು. ಭಾಗ್ಯ, ನಾನು ಮಿತ್ರನ್ ಫ್ರೆಂಡು, ಹೆಸರು ಪೂಜಾ. ಹಲೋ. ಎಷ್ಟು ಅಂದವಾಗಿದ್ಯಾ. ನೀನು ನಮ್ಮ ಮಿತ್ರನ್ಗೆ ಸರಿಯಾದ ಜೋಡಿ. ಒಡವೆ ಎಲ್ಲ ಹಾಕೊಂಡಿದ್ಯಾ? ಓಕೆ. ನೀನು ಈ ಬಳೆ ಕೂಡ ಹಾಕೋ, ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಯಾಕೆ? ಯಾಕೆ ಅಂದ್ರೆ ನೀನ್ ಮದ್ವೆ ಆಗೋ ಹುಡ್ಗಂಗೆ ನಾನ್ ಫ್ರೆಂಡ್ ಅಲ್ವಾ, ಅದಕ್ಕೆ. ಮುಗೀತು, ಎಲ್ಲ ಮುಗೀತು. ಇನ್ನು ಮಿತ್ರನ್ ಜೊತೆ ನನ್ ಮದ್ವೆ ಆಗೋದೇ ಇಲ್ಲ. ಎಲ್ಲ ಪ್ಲಾನು ಹಾಳಾಗೋಯ್ತು. ಬೇಬಿ, ನಿನ್ ಸಂಕಟ ನಂಗೆ ಅರ್ಥ ಆಗ್ತಿದೆ. ಹೇಯ್, ನೀನ್ ಮಾತಾಡ್ಬೇಡ. ಏನ್ ಅರ್ಥ ಆಗತ್ತೆ? ನನ್ ಸಂಕಟ ನಿನಗೇನ್ ಅರ್ಥ ಆಗತ್ತೆ? ಆಗಿದ್ರೆ ಇದೆಲ್ಲ ಇಲ್ವರೆಗೂ ಬರ್ತಿತ್ತಾ? ಹಾಗಲ್ಲ ಬೇಬಿ, ನನ್ ಮಾತ್ ಕೇಳು. ಏನ್ ಇನ್ನು ಮಾತ್ ಕೇಳ್ಬೇಕು? ನನ್ ಕನ್ಸು ಹಾಳಾಯ್ತು, ನನ್ನ ಆಸೆ ನಾಶ ಆಯ್ತು. ಅಲ್ಲ, ಅವಳು ಮದುಮಗಳಾಗಿದ್ದಾಳೆ. ಇನ್ ಸ್ವಲ್ಪ ತಲೆ ಮಿತ್ರನ್ಗೆ ಹೆಂಡತಿ ಆಗ್ತಾಳೆ. ನಾನು ಶವ ಆಗ್ತೀನಿ. ಹಾಗೆಲ್ಲ ಮಾತಾಡ್ಬಾರ್ದು ಬೇಬಿ. ಈ ಅಮ್ಮ ಇನ್ನು ಬದುಕಿದ್ದಾಳೆ. ಬದುಕಿದ್ರೆ ಏನ್ ಲಾಭ? ಏನ್ ಮಾಡಕ್ಕಾಯ್ತು? ಈ ಮದ್ವೆ ನಿಲ್ಸಕ್ಕಾಯ್ತಾ? ನಿಲ್ಲಿಸ್ತೀಯ ಅನ್ನೋ ನಮ್ಗೆ ನಿನಗಿದ್ಯಾ? ಇನ್ನು ನನಗ್ ಮಾತ್ರ ಇಲ್ಲ. ಇಲ್ಲ ಬೇಬಿ, ಮಿತ್ರನ್ ಜೊತೆ ಭಾಗ್ಯನ್ ಮದ್ವೆ ಆಗಲ್ಲ. ಈ ಮದ್ವೆ ನಿಂತ್ ಹೋಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಅದೇ ಮಾತು ಹೇಳ್ತಿದ್ಯಾ? ಆ ಜಗದೀಶ್ ಸಾಮಾನ್ಯದವನಲ್ವೇ? ಅವ್ನ್ ಪ್ಲಾನ್ ಮಾಡಿದ್ರೆ ಅದು ಖಂಡಿತ ಮಾಡೇ ಮಾಡ್ತಾನೆ. ಛೀ, ಅವನ್ ಕೈಲಿ ಕೂಡ ಏನು ಆಗಲ್ಲ ಅಂತ ಅರ್ಥ ಆಯ್ತು. ಅವ್ನ್ ಪ್ರಯತ್ನ ಅವ್ನ್ ಮಾಡ್ತಾನೆ ಕಣೆ, ನೋಡ್ತಾ ಇರು. ಅವನ್ ವಿಷಯ ಬಿಡು. ನೀನೇನ್ ಮಾಡ್ತಿದ್ಯಾ? ನಿನ್ ಮಗಳಿಗೋಸ್ಕರ ನೀನೇನ್ ಮಾಡ್ತಿದ್ಯಾ ಅದನ್ನ ಹೇಳು. ಇಲ್ಲಿ ತನಕ ಅವಕಾಶಕ್ಕೆ ಕಾಯ್ತಿದ್ದೆ. ಈಗ ಟೈಮ್ ಬಂದಿದೆ. 1 ನಿಮಿಷ ಇರು. ಈ ಸೀರೆ ಉಟ್ಕೋ. ಈ ಸೀರೆ ಉಟ್ಕೋಬೇಕಾ? ಯಾಕೆ? ಇದು ಮದ್ವೆ ಸೀರೆ. ಅರವಿಂದ ಮಾಲಿನಿ ಭಾಗ್ಯಂಗೆ ಕೊಟ್ಟಿರೋ ಸೀರೆ ಅಂಥದ್ದೇ. ನಿನ್ನಗೋಸ್ಕರ ತರಿಸಿದೀನಿ. ಇದನ್ನ ಉಟ್ಕೊಂಡು ಅವರಿಬ್ಬರ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಲಾ? ಅಲ್ಲ ಬೇಬಿ, ಇದೇ ಸೀರೆಲಿ ಹಸೆ ಮಣೆ ಮೇಲೆ ಕೂತು ಮಿತ್ರ ಕೈಲಿ ತಾಳಿ ಕಟ್ಟಿಸ್ಕೊ. ಏನ್ ಹೇಳ್ತಿದ್ಯಾ? ಅದೆಲ್ಲ ನಡೆಯುತ್ತಾ? ನಡೆಯುತ್ತೆ. ಕೇಳಿದ್ಯಲ್ಲ, ಮದ್ವೆ ಹುಡುಗಿ ಮುಸುಕ್ ಹಾಕೊಂಡು ಮಂಟಪಕ್ಕೆ ಬರೋದು ಅವ್ರ ಪದ್ಧತಿ ಅಂತೆ. ಅದೇ ಈಗ ನಮ್ಗೆ ಅವಕಾಶ. ಆ ಮುಸ್ಕಲ್ಲಿ ಹಸೆ ಮಣೆ ಮೇಲೆ ಕೂತ್ಕೊಳ್ಳೋದು ಭಾಗ್ಯ ಅಲ್ಲ,
ನೀನು. ಅಮ್ಮ 10 ನಿಮಿಷದಲ್ಲಿ ಭಾಗ್ಯನ ತಪ್ಸಿ ನೀನು ಮಂಟಪಕ್ಕೆ ಬಂದೆ ಅಂದ್ರೆ ನಿನ್ ಕುತ್ತಿಗೆಗೆ ತಾಳಿ ಬೀಳತ್ತೆ. ಆಮೇಲಿನ ಕಥೆನ ನಾನ್ ನಡೆಸ್ತೀನಿ. ಈ ಸೀರೆನ ನೀನು ಉಟ್ಕೋ. ಓಕೆ ಅಮ್ಮ, ಈ ಪ್ಲಾನ್ ಸಕ್ಸಸ್ ಆಗೋ ಹಾಗಿದೆ. ಅನಸೂಯ ಪ್ಲಾನು ಯಾವತ್ತೂ ಫೇಲ್ ಆಗಲ್ಲ. ಏ ಮೊಮ್ಮಗ್ನೆ, ನಿಂಗೆ ನಾನೇ ದೃಷ್ಟಿ ಬೊಟ್ಟಿಡ್ತೀನಪ್ಪ. ಅಬ್ಬಾ, ಎಷ್ಟು ಚೆನ್ನಾಗಿದ್ಯಾ. ಥೇಟ್ ನಿಮ್ ತಾತನ್ ನೋಡ್ದ ಹಾಗೆ ಆಗ್ತಿದೆ. ಕಂದ ಮಿತ್ರ, ನಿನ್ನ ಹೀಗೆ ನೋಡ್ತಿದ್ರೆ ನಂಗೆ ತುಂಬ ಸಂತೋಷ ಆಗ್ತಿದೆ ಕಣ. ಏನ್ರಿ, ನನ್ನ ಮಗ ಮದ್ವೆ ಹುಡುಗನಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನಲ್ವಾ? ಹೌದು ಅರವಿಂದ, ಆದಿಶೇಷನ್ನ ತಲೆ ಮೇಲೆ ಕೂರಿಸ್ಕೊಂಡ ಹಾಗೆ ಹಾಲಿನ ಸಮುದ್ರದಲ್ಲಿ ನೆಲೆಸಿರೋ ಪದ್ಮಾವತಿ ಕೈ ಹಿಡಿಯೋದಕ್ಕೆ ಸಿದ್ಧವಾಗಿರೋ ಆ ಶ್ರೀನಿವಾಸನಷ್ಟೇ ಚೆನ್ನಾಗಿದ್ದಾನೆ. ಆ ಭಾಗ್ಯ ಬರ್ತಿದ್ದ ಹಾಗೆ ನಿನ್ ಸುತ್ತ ಇರೋ ಈ ಎಲ್ಲ ಕತ್ಲು ಹೊರಟೋಗ್ಬೇಕು ಕಂದ. ಪ್ರತಿ ಕ್ಷಣನೂ ನನ್ನ ಕಾಯೋದಕ್ಕೆ ನಿಮ್ಮಂಥ ಅಪ್ಪ ಅಮ್ಮ ಇದ್ದಾಗ ಕತ್ಲಿಗೆ ಜಾಗ ಎಲ್ತಾನೆ ಇರತ್ತೆ ಮಾವು. ಈ ಮದುವೆ ನಿಮ್ ಕನಸು, ಅದನ್ನ ನನ್ಸ್ ಮಾಡೋದು ನನ್ನ ಜವಾಬ್ದಾರಿ. ನನ್ನನ್ನು ಹೀಗೆ ನೋಡಬೇಕು ಅನ್ನೋದು ನಿಮ್ಮ ಆಸೆ. ಇದು ನಮಗೆ ಭಾಗ್ಯ ಕೊಡ್ತಿರೋ ಕಾಣಿಕೆ. ಅಕ್ಕ, ಮದ್ವೆ ಆಗಿ ಊಟ ಮಾಡೋದಕ್ಕೆ ಎಷ್ಟೊತ್ತು ಹಿಡಿಯುತ್ತೋ ಏನೋ. ಜ್ಯೂಸ್ ಏನಾದ್ರೂ ಕುಡಿತೀಯಾ? ಈಗೇನು ಬೇಡ ಜಾನು. ಸಾರಥಿ ತಾತ ಏನಾದ್ರೂ ತಿಂದ್ರೋ ಇಲ್ವೋ ಹೋಗ್ ನೋಡು. ಸರಿ ಅಕ್ಕ, ಕೇಳ್ಕೊಂಬರ್ತೀನಿ. ಬೇಬಿ, ನಡಿ ನಡಿ ನಡಿ. ಸಾರಥಿ ತಾತ, ನೀವ್ ಇಲ್ಯಾಕ್ ನಿಂತಿದ್ದೀರಾ? ಏನಿಲ್ಲಮ್ಮ, ನೀವೇನು ತಿಂದಿಲ್ಲ ಅನ್ಸತ್ತೆ. ಹಣ್ಣು ಏನಾದ್ರೂ ತಂದ್ಕೊಡ್ಲಾ? ಈಗ ಬೇಡಮ್ಮ, ಮದ್ವೆ ಮುಗಿದ್ಮೇಲೆ ತಿಂತೀನಿ. ಸರ ಹಾಕೋ.
ತಾತ ಎಷ್ಟೊತ್ತಂತ ಹೀಗೆ ಇರ್ತೀರಾ? ಕೂತ್ಕೊಳ್ಳಿ ಬನ್ನಿ. ಸರಿನಮ್ಮ. ಜಾನವಿ, ಈ ಕಿವಿಲಿ ಜುಮ್ಕಿ ಇಲ್ಲಮ್ಮ. ಅಯ್ಯೋ ಹೌದು ತಾತ, ಎಲ್ಲೋ ಬಿದ್ದೋಗಿರ್ಬೇಕು. ರೂಮಲ್ಲಿ ಏನಾದ್ರೂ ಇದ್ಯಾ ಅಂತ ನಾನು ನೋಡ್ತೀನಿ, ನೀವ್ ಕೂತ್ಕೊಳ್ಳಿ. ಸರಿ. ಅಕ್ಕ, ತಾತ ಆಮೇಲೆ ಏನಾದ್ರೂ ತಿಂತಾರಂತೆ. ಅಕ್ಕ, ನನ್ ಕಿವಿ ಓಲೆ ಬಿದ್ದೋಗಿದೆ, ನೀನ್ ನೋಡಿದ್ಯಾ ಅಕ್ಕ? ಎಲ್ಲಿ ಬಿದ್ದೋಗಿದೆ? ಅಕ್ಕ, ಜುಮ್ಕಿ ಸಿಕ್ತು. ಅಕ್ಕ, ನೀನ್ ಇಲ್ಲೇ ಇರು, ನಾನ್ ನಾಣಿ ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಇರಿ ಒಂದು ನಿಮಿಷ. ಯಾರು ನೀವೆಲ್ಲ? ಸರ್, ನಾವು ಕಾಟ್ರಂಗ್ನವ್ರು ಸರ್. ಅದರಲ್ಲೇನಿದೆ? ಹಳೆ ಸಾಮಾನಿದೆ ಸರ್, ಅದರಲ್ಲಿ ತಗೊಂಡೋಗಿ ಆಚೆ ಇರ್ತಾ ಇದ್ದೀವಿ. ಈ ಟೈಮಲ್ಲಿ ಇದೆಲ್ಲ ಅವಶ್ಯಕತೆ ಇದೆಯಾ? ಅಮ್ಮವ್ರು ಹೇಳಿದ್ರು ಸರ್. ನೋಡಿರೋ, ಏನೋ ನಡೀತಾ ಇದೆ. ಸಮಥಿಂಗ್ ಈಸ್ ಫಿಶಿ. ಓಂ ಅಯಂ ಮಹೋತ್ತಸ್ಸು ಮಹೋತ್ತಸ್ತು ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತಾನುಕೂಲಿತಾ ಫಲಸಿದ್ಧಿರಸ್ತು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸ್ವಾಮಿ, ಮುಹೂರ್ತ ಹತ್ರ ಬರ್ತಾ ಇದೆ, ಹುಡುಗನ್ನ ಕರ್ಕೊಂಡು ಬನ್ನಿ. ವಿನಾಯಕನ ಪೂಜೆ ಮಾಡಬೇಕು. ಬಾರಪ್ಪ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೆ ವಿರ್ವಾಜಿನೀವತಿ. ಹೇನಾಮವಿತ್ರಿಯವತು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಚಮ್ಯ ಕೇಶವಾಯ ಸ್ವಾಹ. ಹುಡುಗನ್ನ ಕರ್ಕೊಂಡ್ ಬಂದಾಯ್ತು, ಇನ್ನು ಶಾಲಿನಿನೂ ಕರ್ಕೊಂಡ್ ಬಂದ್ರೆ ಯಾವ ಟೆನ್ಷನ್ನೂ ಇರಲ್ಲ. ಅನ್ಕೊಂಡಿದ್ದ ಹಾಗೆ ಆಗತ್ತೆ. ಮಿತ್ರನ್ ಜೊತೆ ಶಾಲಿನಿ ಮದ್ವೆ ಆಗೇ ಹೋಗುತ್ತೆ. ಶಾಲು, ಏನಿದು?
ಶಾಲಿನಿ ಶಾಲಿನಿ ಶಾಲು ಅಲ್ಲಿ ನೋಡಿದ್ರೆ ಪೂಜೆ ಶುರುವಾಗಿದೆ. ಈಗ ಇವಳಲ್ಲಿ ಹೋದ್ಲು? ಶಾಲು ಫೋನ್ ಇಲ್ಲೇ ಇದೆ. ಪದ್ಮೇ ಸ್ಥಿತಾಂ ಪದ್ಮವತ್ನಾಂ ತಾಮಿಹೋಪಫ್ರಯೇ ಶ್ರೀಂ ಚಂದ್ರಾಂ ಪ್ರಭಾಸಾಂ. ಏನ್ರಿ ಏನ್ ಅನ್ಸೂಯ? ಶಾಲಿನಿ ನೋಡಿದ್ರಾ? ಇಷ್ಟೊತ್ತು ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ ಕೇಳ್ತಿರೋದು. ಏನೋ ನಂಗೂ ಗೊತ್ತಿಲ್ಲ. ಛೆ, ಓಂ ಹಿರಣ್ಯವತ್ನಾಂ ಹರಿಣೀಂ ಸುವರ್ಣರಹಿತ ಶ್ರೀಯಾಂ ಚಂದ್ರಾಂ ಎಲ್ಲಿದ್ದೀನಿ? ಯಾರು ನೀನು? ನನ್ನನ್ನು ಯಾಕೋ ಕಿಡ್ನಾಪ್ ಮಾಡಿದ್ರಿ? ನಿಲ್ಸ್ರೋ. ಏಯ್ ತೆಗಿರೋ. ಇದೇನು ಭಾಗ್ಯನ ವಯಸ್ಸಿದ್ದಂಗಿಲ್ವಲ್ಲ? ಏಯ್ ತೆಗಿಯೋ. ಗಾಡಿ ನಿಲ್ಸ್ರೋ. ಹೇಯ್ ಗಾಡಿ ನಿಲ್ಸೋ. ಏಯ್ ನಿಲ್ಸೋ ನಿಲ್ಸೋ. ಏಯ್ ಗಾಡಿ ನಿಲ್ಸೋ. ನೀನೇನ್ ಮಾಡ್ತಿದ್ಯಾ? ಭಾಗ್ಯ ತಾನೇ ಇರ್ಬೇಕಾಗಿರೋದಿಲ್ಲಿ. ಏಯ್ ಸ್ಟುಪಿಡ್ ಫೆಲೋ, ನಾನು ಮಂಟಪದಲ್ಲಿರ್ಬೇಕು. ನಾನ್ ಭಾಗ್ಯ ಅಂತ ನನ್ನನ್ನು ಕಿಡ್ನಾಪ್ ಮಾಡಿದ್ಯಾ? ಮತ್ತೆ ಭಾಗ್ಯ? ಭಾಗ್ಯನ್ಗೆ ಪ್ರಜ್ಞೆ ತಪ್ಸಿ ನಾನ್ ಆ ಜಾಗದಲ್ಲಿ ಕೂತ್ಕೊಂಡಿದ್ದೆ. ನಿನಗ್ ಬುದ್ಧಿ ಇಲ್ದೆ ನನ್ನನ್ ಕರ್ಕೊಂಡ್ ಬಂದಿದ್ಯಾ? ನನ್ನ ಈಗ್ಲೇ ಅಲ್ಲಿ ಕರ್ಕೊಂಡು ಹೋಗು. ಅಯ್ಯೋ ಏನಿದೆಲ್ಲ? ಏಯ್ ತಪ್ಪೆಲ್ಲ ನಿಂದು. ನೀನ್ ಲೇಟ್ ಮಾಡ್ದೆ ಅನ್ಕೋ, ಮಿತ್ರ ಜೊತೆ ಆಗ್ಬೇಕಾಗಿರೋ ನನ್ ಮದ್ವೆ ನಿಂತು ಹೋಗುತ್ತೆ. ಬೇಗ ಕರ್ಕೊಂಡು ಹೋಗು. ಮತ್ತೆ ಭಾಗ್ಯ? ನಿನ್ ಭಾಗ್ಯ ಅಲ್ಲಿ ರೂಮಲ್ಲಿ ಇದ್ದಾಳೆ. ನನ್ನನ್ ಬೇಗ ಕರ್ಕೊಂಡು ಹೋಗು. ಏಯ್ ಗಾಡಿ ತಿರುಗ್ಸ. ಓಂ ಶ್ರೀಮನ್ ಮಹಾಗಣಾಧಿಪತೇ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಗಣಾನಾಂ ತ್ವಾ. ಅಮ್ಮ, ಮುಹೂರ್ತ ಹತ್ರ ಬರ್ತಾ ಇದೆ, ಮದುಮಗಳನ್ನ ಕರ್ಕೊಂಡ್ ಬನ್ನಿ. ಖಂಡಿತವಾಗ್ಲು. ಜಾಹ್ನವಿ, ಭಗವಂತ, ಶಾಲಿನಿ ಎಲ್ಲಿ ಹೋದ್ಲು ಏನೋ? ಶಾಲು, ಶಾಲು ಎಲ್ಲೇ ಹೋಗಿದ್ದೆ? ಆ ಜಗದೀಶ್ ನಾನೇ ಭಾಗ್ಯ ಅನ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ. ಇಡಿಯಟ್ ಫೆಲೋ. ಹೌದಾ? ಎಂತ ಕೆಲ್ಸ ಆಗೋಗಿತ್ತು. ಅಬ್ಬಾ ಸದ್ಯ ಸಮಯಕ್ಕೆ ಬಂದ್ಯಲ್ಲ. ಇಲ್ದಿದ್ರೆ ಇಲ್ಲಿ ಮೊದ್ಲು ನೀನು ಮುಸ್ಕ್ ಹಾಕೊಂಡ್ ಬಾ. ಬಾ, ನಡಿ ನಡಿ ನಡಿ. ಕೂತ್ಕೋ ಕೂತ್ಕೋ, ಇಲ್ಲೇ ಇರು. ಅವ್ರು ಬರೋ ತನಕ ನಾನು ಹೊರಗಿರ್ತೀನಿ. ಅದ್ಗೆ ಪುರೋಹಿತರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ನಡಿಯಕ್ಕ. ಭಾಗ್ಯ, ಬಾರಮ್ಮ, ಬೇಗ ಬಾ. ಪುರೋಹಿತರು ಕರಿತಾ ಇದ್ದಾರೆ. ಬಾ. ಹೇಯ್, ಆ ಭಾಗ್ಯ ಎಲ್ಲಿದ್ದಾಳೆ ಸರಿಯಾಗಿ ಹುಡುಕ್ರೋ. ಹೆಂಗಾರು ಮಾಡಿ ಹುಡುಕ್ಬೇಕು ಅವಳನ್ನ. ಬಂದ್ರೋ. ಓಂ ಶ್ರೀಮನ್ ಮಹಾಗಣಾಧಿಪತೇ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಸಂವನ್ನೋತು ವಿಶ್ವೇದಸಾದನಂ